Hi, hello everyone. This is Nagaraj from Tanu Tools. Welcome to the first knowledge sharing video from Tanu Tools. ಸೊ ಇವತ್ತಿನ ಈ ವಿಡಿಯೋಲ್ಲಿ ನ್ಯೂಮ್ಯಾಟಿಕ್ ಟೂಲ್ಸ್ ಅಂದರೆ ಏನು, ಅದು ಪ್ರಾಪರ್ ಲೈಫ್ ಬರಬೇಕು ಅಂದರೆ ನಾವೆಲ್ಲ ಏನೆಲ್ಲ ಮೇಂಟೈನ್ ಮಾಡಬೇಕು ಅನ್ನೋದು ಕಲಿಯೋಣ. ಸೊ ಫಸ್ಟ್ ಆಫ್ ಆಲ್ ನ್ಯೂಮ್ಯಾಟಿಕ್ ಟೂಲ್ಸ್ ಅಂದರೆ ಏನಪ್ಪ ಅಂದರೆ ಯಾವುದೆಲ್ಲ ಟೂಲ್ಸು ಏರ್ ಸಪೋರ್ಟಿಂದ ವರ್ಕ್ ಆಗುತ್ತೋ ಅದನ್ನ ನ್ಯೂಮ್ಯಾಟಿಕ್ ಟೂಲ್ಸ್ ಅಂತೀವಿ. ಸೊ ಫಸ್ಟ್ ಆಫ್ ಆಲು ಇದು ಕರೆಕ್ಟಾಗಿ ವರ್ಕ್ ಮಾಡಬೇಕು ಅಂದರೆ ನಾವೇನು ನೋಡಬೇಕು ಅಂದರೆ ಏರ್ ಪ್ರೆಷರ್ ಅನ್ನೋದನ್ನು ನೋಡಬೇಕಾಗುತ್ತೆ. ಪ್ರತಿಯೊಂದು ನ್ಯೂಮ್ಯಾಟಿಕ್ ಟೂಲ್ಗೂ FRL ಯೂಸ್ ಮಾಡಿದ್ರೆ ಒಳ್ಳೆಯದು. FRL ಅಂದರೆ ಏನಪ್ಪ ಅಂದರೆ ಫಿಲ್ಟರ್ ರೆಗ್ಯುಲೇಟರ್ ಲೂಬ್ರಿಕೇಟರ್ ಅಂತೀವಿ. ಸೊ ಅದು ಬಂದುಬಿಟ್ಟು ಮೈನ್ ಕಾಂಪೋನೆಂಟ್ ಆಗಿರುತ್ತೆ ನಿಮ್ಮ ಟೂಲ್ ಲೈಫ್ ಬರಬೇಕು ಅಂದರೆ. ಸೊ ಫಿಲ್ಟರ್ ಬಂದುಬಿಟ್ಟು ಏರ್ನ ಮಾಯಿಶ್ಚರ್ ಇರೋದನ್ನು ಫಿಲ್ಟರ್ ಮಾಡಿಬಿಟ್ಟು ಡ್ರೈ ಏರ್ನ ಪಾಸ್ ಮಾಡುತ್ತೆ. ಅದೇ ರೆಗ್ಯುಲೇಟರ್ ಬಂದುಬಿಟ್ಟು ನೀವು ಏರ್ ಪ್ರೆಷರ್ ಅಪ್ ಆ್ಯಂಡ್ ಡೌನ್ ಇರೋದನ್ನು ಕಾನ್ಸ್ಟೆಂಟ್ ಪ್ರೆಷರಲ್ಲಿ ಮೈಂಟೈನ್ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ. ಆದರೆ ಲೂಬ್ರಿಕೇಟರ್ ಬಂದು ಆ ಮಾಯಿಶ್ಚರ್ಡ್ ಏರ್ನ ಲೂಬ್ರಿಕೇಟ್ ಮಾಡಿ ಡಿವೈಸ್ಗೆ ಕಳಿಸುತ್ತೆ. ಸೊ ಇದು ಯಾವತ್ತೂ ಸುಮಾರು ವರ್ಕ್ಶಾಪ್ಸಲ್ಲಿ ಇರುತ್ತೆ, ಬಟ್ ಅದು ಪ್ರಾಪರಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಯಾರು ನೋಡೋದಿಲ್ಲ. ಸೊ ವರ್ಕ್ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ವಿಡಿಯೋಲ್ಲಿ ನೋಡ್ಬೋದು ನೀವು, ಯಾವ ಥರ ವರ್ಕ್ ಆಗುತ್ತೆ. ಪ್ರಾಪರ್ ವರ್ಕಿಂಗ್ ಕಂಡೀಷನ್ನಲ್ಲಿದ್ದರೆ ಯಾವ ಥರ ಇದೆ FRL ಯಾವ ಕಂಡೀಷನ್ನಲ್ಲಿರುತ್ತೆ. ಪ್ಲಸ್ಸು ಅದರಲ್ಲಿ ಪ್ರೆಷರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತೀರಾ ಗನ್ ಲೋಡ್ ತೊಗೊತಾ ಇಲ್ಲ ಅಂತ. ನಾವೇನು ಮಾಡಬೇಕು, ಫಸ್ಟ್ ಪಾಯಿಂಟ್ ಬಂದು ಏರ್ ಪ್ರೆಷರ್ ಕರೆಕ್ಟಾಗಿದೆಯಾ ಇಲ್ಲ ಅನ್ನೋದನ್ನು ನೋಡಬೇಕಾಗುತ್ತೆ. ಇದು ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಸೆಕೆಂಡ್ ಬಂದುಬಿಟ್ಟು ನೀವು ಯಾವ ಸಾಕೆಟ್ ಯೂಸ್ ಮಾಡ್ತೀರಾ ಇಂಪ್ಯಾಕ್ಟ್ ರಿಂಚ್ಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ 2 ಟೈಪ್ಸ್ ಆಫ್ ಸಾಕೆಟ್ಸ್ ಇದೆ ಯಾವುದೇ ಆಟೋಮೊಬೈಲ್ ಫೀಲ್ಡಲ್ಲಿ ಬಂದು. ಇದು ಬಂದು ಒಂದು ಇಂಪ್ಯಾಕ್ಟ್ ಸಾಕೆಟ್ ಅಂತ ಹೇಳ್ತೀವಿ, ಅದು ಬ್ಲ್ಯಾಕ್ ಕಲರ್ ಇರುತ್ತೆ. ಇನ್ನೊಂದು ಬಂದು ಕ್ರೋಮಿಯಂ ಸಾಕೆಟ್ ಅಂತ ಹೇಳ್ತೀವಿ, ಇದು ಸ್ಟೀಲ್ ಕಲರ್ ಇರುತ್ತೆ. ಇದೇನಾಗಪ್ಪ ಆಗುತ್ತೆ ಅಂದರೆ ಪ್ರತಿಯೊಂದು ಇಂಪ್ಯಾಕ್ಟ್ ರಿಂಚಲ್ಲಿ ಆನ್ವಿಲ್ ಅನ್ನೋದು ತುಂಬ ಹಾರ್ಟ್ ಆಫ್ ದಿ ಎಕ್ವಿಪ್ಮೆಂಟ್ ಆಗಿರುತ್ತೆ, ಟೂಲ್ ಆಗಿರುತ್ತೆ. ಸೊ ಈ ಆನ್ವಿಲ್ ಏನು ಕೆಲಸ ಮಾಡುತ್ತೆ ಅಂದರೆ ನಿಮಗೆ ಹ್ಯಾಮರಿಂಗ್ ಮೋಷನಲ್ಲಿ ನಟ್ನ ಲೂಸ್ ಮಾಡೋದಾಗಲಿ ಟೈಟ್ ಮಾಡೋದಾಗಲಿ ಮಾಡುತ್ತೆ. ಸೊ ಯಾವತ್ತು ಇಂಪ್ಯಾಕ್ಟ್ ಸಾಕೆಟ್ ಬಂದು ಆನ್ವಿಲ್ ಮೆಟೀರಿಯಲ್ಗಿಂತೂ ಸಾಫ್ಟ್ ಇರುತ್ತೆ ಮೆಟೀರಿಯಲ್ಲು. ಹಾಗಾಗಿ ಏನಾಗುತ್ತೆ ಅಂದರೆ ನಿಮ್ಗೆ ಇನ್ ಕೇಸ್ ಡ್ಯಾಮೇಜ್ ಆದರೆ ಸಾಕೆಟ್ ಡ್ಯಾಮೇಜ್ ಆಗುತ್ತೆ. ಸಾಕೆಟ್ ಕಾಸ್ಟು ತುಂಬ ಕಡಿಮೆ ಇರೋದ್ರಿಂದ ಸೊ ಇದನ್ನು ನೀವು ರೀಪ್ಲೇಸ್ ಬೇಕಾದರೆ ಮಾಡ್ಕೊಬೋದು ಇನ್ ಕೇಸ್ ಡ್ಯಾಮೇಜ್ ಆದರೆ. ಅದೇ ನಿಮ್ಗೆ ಆನ್ವಿಲ್ ಡ್ಯಾಮೇಜ್ ಆದರೆ ಇಟ್ ವಿಲ್ ಬಿ ಆಲ್ಮೋಸ್ಟ್ 50% ಆಫ್ ದಿ ಇಂಪ್ಯಾಕ್ಟ್ ಟೂಲ್ ಕಾಸ್ಟ್ ಇರುತ್ತೆ. ಎಕ್ಸಾಂಪಲ್ ನಿಮ್ಗೆ 10,000 ಟೂಲ್ ಇದೆ ಅಂದರೆ ಇದರಲ್ಲಿ 5,000 to 6,000 ನಿಮಗೆ ಆನ್ವಿಲೇ ಬರುತ್ತೆ. ಸೊ ಯಾವತ್ತು ಅದರಿಂದ ನೀವು ಇಂಪ್ಯಾಕ್ಟ್ ಸಾಕೆಟ್ ಯೂಸ್ ಮಾಡೋದ್ರಿಂದ ನಿಮ್ಮ ಟೂಲ್ ಬಂದು ಒಳ್ಳೆ ಲೈಫ್ ಬರುತ್ತೆ. ಅದೇ ಕ್ರೋಮಿಯಂ ಸಾಕೆಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದು ಆನ್ವಿಲ್ಗಿಂತೂ ಸ್ಟ್ರಾಂಗ್ ಇರುತ್ತೆ ಮೆಟೀರಿಯಲ್ಲು, ಅದರಿಂದ ನಿಮಗೆ ಆನ್ವಿಲ್ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಆನ್ವಿಲ್ ಡ್ಯಾಮೇಜ್ ಆದರೆ ನಾನು ಹೇಳ್ದಂಗೆ ನಿಮಗೆ ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ ಇನ್ ಕೇಸ್ ನೀವೇನಾದರೂ ರಿಪೇರ್ಗೆ ಹೋದರೆ. ಥರ್ಡ್ ಏನಪ್ಪ ಅಂದರೆ ಮತ್ತು ನಾವು ಆಪರೇಟಿಂಗ್ ಸ್ಟೈಲು ಪ್ರತಿಯೊಬ್ಬರು ಬಂದು ನೀವೇನು ಮಾಡಬೇಕು ಟೂಲ್ನ, ಇದು ಬಂದುಬಿಟ್ಟು ಫಾರ್ವರ್ಡ್ ಸ್ಪೀಡು 750 Nm ಇರುತ್ತೆ. ಹಾಗೆ ರಿವರ್ಸ್ ಸ್ಪೀಡ್ ಬಂದುಬಿಟ್ಟು ನಿಮ್ಗೆ 790 Nm ಇರುತ್ತೆ. ಯಾಕಂದರೆ ಯಾವತ್ತು ನಾವು ಟೈಟ್ ಮಾಡಿದ್ಮೇಲೆ ಫರ್ದರ್ ಬ್ರೇಕಿಂಗ್ ಪವರು ಟಾರ್ಕಿಂದ ಇನ್ನಷ್ಟು ಟೈಟ್ ಆಗುತ್ತೆ ಟೂಲು. ಸೊ ಹಂಗಾಗಿ ನಾವು ಏನು ಮಾಡ್ತೀವಿ, ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಟ್ರರ್ ಅಂತ ಸ್ಟಾರ್ಟ್ ಮಾಡಿ ಟಕ್ ಅಂತ ಒಂದು ಸರ್ತಿ ಲಾಕ್ ಆದರೆ ವಿ ಹ್ಯಾವ್ ಟು ಸ್ಟಾಪ್ ದೇರ್. ಅದೇನು ಮಾಡ್ತೀವಿ, ತುಂಬ ಜನ ಏನು ಮಾಡ್ತಾರೆ, ಅದು ನಾಲೆಡ್ಜ್ ಇಲ್ದಿರೋನೋ ಗೊತ್ತಿಲ್ಲ, ಟ್ರರ್ ಅಂತ ಟಕ್ ಅಂತ ಸ್ಟಾಪ್ ಆದಮೇಲೆ ಮತ್ತೆ ಟಕ್ 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 ಕಂಟಿನ್ಯೂಸ್ ಹೊಡಿತಾನೆ ಇರ್ತೀರ. ಅದರಿಂದ ಏನಾಗುತ್ತೆ, ಅದರೊಳಗಡೆ ಈ ರೋಟರ್ ಬ್ಲೇಡ್ಸು ಪ್ಲಸ್ ಇದು ಬರುತ್ತೆ. ನೀವು ಒಂದು ಸರ್ತಿ ಟ್ರರ್ ಅಂತ ಟಕ್ ಅಂತ ಸ್ಟಾಪ್ ಆದಮೇಲೆ ಅಷ್ಟೇ, ಅದ್ರ ಮೇಲೆ ನೀವು ಟಕ್ 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 ಎಷ್ಟಾದರೂ ಹೊಡೀರಿ ಅದು ಜಸ್ಟ್ ಮೂಮೆಂಟ್ ಆಗ್ತಾ ಇರುತ್ತೆ, ಅದರಿಂದ ವಿಯರ್ ಆ್ಯಂಡ್ ಟೇರ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಸರ್ತಿ ಟಕ್ ಅಂದರೆ ಸ್ಟಾಪ್ ಮಾಡಬೇಕು. ಇನ್ನೊಂದೇನಪ್ಪ ಅಂದರೆ ನೀವು ಯಾವುದೇ ಅವರು ಇಷ್ಟು ಸ್ಪೆಸಿಫಿಕೇಷನ್ ವಿತಿನ್ ಲಿಮಿಟ್ಸ್ ಕೊಟ್ಟಿರ್ತಾರೆ, ಇಷ್ಟು ಈ ಲಿಮಿಟಲ್ಲೇ ಟೈಟ್ ಆಗಬೇಕು, ಈ ಲಿಮಿಟಲ್ಲೇ ಇಷ್ಟು ಟಾರ್ಕಲ್ಲೇ ಟೈಟ್ ಇರಬೇಕು ಅಂದ್ಕೊಳ್ಳಿ. ಎಕ್ಸಾಂಪಲ್ಲು ವೀಲ್ ನಟ್ಸಿಗೆ ಬಂದುಬಿಟ್ಟು ನೀವು ಯಾವುದೇ ತೊಗೊಳ್ಳಿ, ಸ್ಟಾರ್ಟ್ ಫ್ರಮ್ ಆಡಿ, ಬೆನ್ಸ್, BMW, ಟೊಯೋಟಾ, ಹೂಂಡೈ, ಟಾಟಾ, ಯಾವುದೇ ಆಗಲಿ ವೀಲ್ ನಟ್ಸಿಗೆ ಬಂದು 90 Nm to 120 Nm ಅವ್ರು ಈ ರೇಂಜಲ್ಲೇ ಟೈಟ್ ಆಗಬೇಕು ಅಂತ ಕೊಟ್ಟಿರ್ತಾರೆ. ಒಂದೊಂದು ಒಂಥರ ಇರುತ್ತೆ. ಇವಾಗ 90 ಇರ್ಬೋದು, 95, 100, 110 ಈ ಥರ ಡಿಫ್ರೆಂಟು ಟಾರ್ಕ್ ಪವರ್ ಕೊಟ್ಟಿರ್ತಾರೆ. ಅದೇ ಥರ ನಾನು ಹೇಳ್ದಂಗೆ ಫಾರ್ವರ್ಡ್ ಸ್ಪೀಡ್ ಬಂದು ನಿಮ್ಗೆ 750 Nm ಇರೋದ್ರಿಂದ ನೀವು ಸ್ಟ್ರೈಟ್ ಒಂದು ಟೈಮ್ ಟೈಟ್ ಮಾಡಿದಾಗೆ ಇಟ್ ವಿಲ್ ಬಿ ಮೋರ್ ದೆನ್ 300.
300 ನ್ಯೂಟನ್ ಮೀಟರ್ ಮೇಲೆ ಹೊಟ್ಟೋಗಿರುತ್ತೆ. ನೀವು ಅದರೊಳಗಡೆ ಮತ್ತೆ ನೀವು ಪ್ರೆಷರ್ ಕೊಟ್ಟು ಟೈಟ್ ಮಾಡೋದ್ರಿಂದ ಅದ್ರ ಮೇಲಂತೂ ಕ್ರಾಸ್ ಆಗಲ್ಲ. ಬಟ್ ಏನಾಗುತ್ತೆ ಅಂದರೆ ಅದು ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಪ್ಯಾಕ್ಟ್ ಟೂಲು. ಸೊ ಇದೆಲ್ಲ ನೀವು ಮೈಂಟೈನ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಟೂಲ್ ಲೈಫ್ ಬರುತ್ತೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಇನ್ನೊಂದು ಏನು ಅಂದರೆ ನಿಮ್ಗೆ ಲೂಬ್ರಿಕೇಟ್ರು ವರ್ಕ್ ಆಗದೆ ಇರಲಿ, ನೀವು ಇದರಲ್ಲಿ ಡೈಲಿ ಈವ್ನಿಂಗ್ ಏನು ಐಡಲ್ ಕಂಡೀಷನಲ್ಲಿ ಇಟ್ಬಿಟ್ಟು ಹೋಗ್ತೀರಾ ಅವಾಗ 1 ಡ್ರಾಪ್ 2 ಡ್ರಾಪ್ ಆಯಿಲ್ಲು. ಸುಮಾರು ಜನ ಕನ್ಫ್ಯೂಸ್ ಎಲ್ಲ ಆಯಿಲ್ ಹಾಕಬೇಕು, ಇಲ್ಲೆಲ್ಲೋ ಹಾಕಕ್ಕೆ ಹೋಗ್ತಾರೆ, ಇದು ಲೂಬ್ರಿಕೇಟ್ ಮಾಡೋಕ್ಕೆ ಹೋಗ್ತಾರೆ, ಇದು ಬಂದು ಏರ್ ಔಟ್ ಆಗೋ ಜಾಗ, ಇಲ್ಲಿ ಲೂಬ್ರಿಕೇಟ್ ಮಾಡೋದು. ನೋ, ಅದು ಏರ್ ಎಂಟ್ರಿ ಎಲ್ಲಾಗುತ್ತಲ್ಲ, ಏರ್ ಇನ್ಲೆಟ್ ಎಲ್ಲಿ ಕೊಡ್ತೀರಾ ಆ ಏರ್ ಇನ್ಲೆಟ್ನ ಓಪನ್ ಮಾಡಿಬಿಟ್ಟು ಅಲ್ಲಿ 1 ರಿಂದ 2 ಡ್ರಾಪು ಯಾವುದೇ ಲೂಬ್ರಿಕೇಷನ್ ಆಯಿಲ್ ಆಗಲಿ ಆಗಿಬಿಟ್ಟು ಈ ಮೂಮೆಂಟಲ್ಲಿ ನೀವು ನೈಟೆಲ್ಲ ಇಟ್ಬಿಟ್ಟು ಹೊಟ್ಟೋಗಿ. ಅವಾಗ ಏನಾಗುತ್ತೆ, ಫುಲ್ ಡ್ರೈ ಆಗುತ್ತೆ. ಬೆಳಿಗ್ಗೆ ಬಂದು ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಒಳ್ಳೆ ಅದು ಏರ್ ಜೊತೆ ಮಾಯಿಶ್ಚರ್ ಆಗಿ ನೀವು ಲೂಬ್ರಿಕೇಟ್ ಆಗಿರೋದ್ರಿಂದ ಟೂಲು ಒಳ್ಳೆ ಲೈಫ್ ಬರುತ್ತೆ. ಮತ್ತು ಇನ್ ಕೇಸ್ ಏನಾದರೂ ಓಪನ್ನು ಕ್ಲೋಸ್ ಮಾಡ್ತಾಯಿದ್ರೆ ನೀವು ಟೂಲ್ನ, ಅದು ಒಂದು ಒಳ್ಳೆ ಸೇಫ್ಟಿ ಪ್ಲೇಸಲ್ಲಿಡಿ. ಸೊ ಎಲ್ಲಂದರೆ ಅಲ್ಲಿ ಬಿಸಾಕೋದ್ರಿಂದ ಡಸ್ಟ್ ಎಲ್ಲ ಎಂಟ್ರ್ ಆಗ್ತಾ ಇರುತ್ತೆ, ಮತ್ತು ಆ ಡಸ್ಟ್ ಮೇಲೇ ಲೂಬ್ರಿಕೇಟ್ ಮಾಡ್ದಿರಾ ಏರಲ್ಲಿ ಹೊಡೆದು ತುಂಬ ಹಾಳಾಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಇದು ಯಾರೇ ಓನರ್ಸ್ ಆಗಿರ್ಬೋದು, ಟೈರ್ ಶಾಪು, ವರ್ಕ್ಶಾಪು ಓನರ್ಸು, ಟೆಕ್ನಿಷಿಯನ್ಸು, ಆ ಥರ ಸೂಪರ್ವೈಸರ್ಸ್, ಮ್ಯಾನೇಜರ್ಸು, ನೀವು ಇದು ಸ್ವಂತ ನಮ್ಮ ವರ್ಕ್ಶಾಪು ಅನ್ನೋದು ಮೂಮೆಂಟು ನೀವು ಮೈಂಡಲ್ಲಿ ಇಟ್ಕೊಂಡು ದಯವಿಟ್ಟು ಇದೆಲ್ಲ ಮೈಂಟೈನ್ ಮಾಡೋದ್ರಿಂದ ಟೂಲ್ ಒಳ್ಳೆ ಲೈಫ್ ಬರುತ್ತೆ. ನೀವು ಅದು ಕೊಟ್ಟಿರೋ ದುಡ್ಡಿಗೆ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡಂಗಿರುತ್ತೆ. ಧನ್ಯವಾದ, ನಮಸ್ಕಾರಗಳು. ನೆಕ್ಸ್ಟ್ ವಿಡಿಯೋಲ್ಲಿ ಇನ್ನಷ್ಟು ಟೆಕ್ನಿಕಲ್ಸು ಡೀಟೇಲ್ಸಿಂದ ಮೀಟ್ ಮಾಡೋಣ. ನಮಸ್ಕಾರ.